ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಸ್ನೇಹಿತರೆ. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮದು ಜರ್ನಿ ಹೆಂಗಿತ್ತು ನಮಗೆ ವಿಡಿಯೋ ಹಾಕಿ ಅಂತಂದು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಜರ್ನಿ ಅಷ್ಟು ಸುಲಭದಲ್ಲಿ ಇರಲಿಲ್ಲ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದಾಗ ನನಗೆ ಮುಖ ತೋರಿಸಿ ವಿಡಿಯೋ ಮಾಡಲಿಕ್ಕೆ ಇಷ್ಟ ಇದ್ದಿಲ್ಲ. ಹಾಗಾಗಿ ಏನು ಮಾಡಿದೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು ರಂಗೋಲಿ ಚಾನಲ್ ಅಂತಂದು ರಂಗೋಲಿ ವೀಡಿಯೋಸ್ ಹಾಕ್ತಿದ್ದೆ. ಅಂದರೆ ಡೈಲಿ ಹಬ್ಬದಲ್ಲಿ ಯಾವ ಥರ ರಂಗೋಲಿ ಹಾಕ್ತಾರೆ ಡೈಲಿ ಹಾಕೋವು, ಬಟ್ ಈ ಥರ ರಂಗೋಲಿ ವೀಡಿಯೋಸ್ ಹಾಕ್ತಿದ್ದೆ. ಒಂದೊಂದು ವೀಡಿಯೋಸು ಚೆನ್ನಾಗಿ ವ್ಯೂಸ್ ಬರೋದು, ಕೆಲವೊಂದು ವೀಡಿಯೋಸು ಅಷ್ಟೊಂದೇನು ವ್ಯೂಸೇ ಇರಲಿಲ್ಲ. ಹಾಗಾಗಿ ನಾನು ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ವೀಡಿಯೋಸ್ ಹಾಕಿದಾಗ ರೀಚ್ ಆಗ್ತಿರಲಿಲ್ಲ. ಅದರಲ್ಲಿ ಅವ್ರ ಇವ್ರ ಹತ್ರನೂ ನೀವು ಮಾಡಿರಿ, ಸಬ್ಸ್ಕ್ರೈಬು ನಾವು ಮಾಡ್ತೀವಿ, ಈ ಥರ ಎಲ್ಲನೂ ಮಾಡಿದೆ. ಆಮೇಲೆ ಏನು ಮಾಡಿದೆ ನಾನು, ಆಮೇಲೆ ಅದೆಲ್ಲ ಆಯಿತು. ಏನು ಕೆಲವೊಂದು ಸರಿ ನಾವು ಸಬ್ಸ್ಕ್ರೈಬ್ ಮಾಡ್ತಿದ್ವಿ, ಅವರು ಮಾಡ್ತಿದ್ರು, ಬಟ್ ಅವರು ಅನ್ಸಬ್ಸ್ಕ್ರೈಬ್ ಆಗ್ಬಿಡೋರು. ಅಂದರೆ ಇವತ್ತು ಆಗೋದು ನಾವು ಮಾಡಿಬಿಡ್ತಿದ್ವಿ, ಮತ್ತು ನಾಳೆ ಅವ್ರು ನಮ್ಮದು ಅನ್ಸಬ್ಸ್ಕ್ರೈಬ್ ಆಗೋದು. ಈ ಥರ ತುಂಬ ಆಗಿತ್ತು. ತುಂಬ ಬೇಜಾರು ಬಂದುಬಿಟ್ಟಿತ್ತು. ಬೇಡಪ್ಪ, ಇದು ಯೂಟ್ಯೂಬ್ ಸವಾಸನೆ ಬೇಡ ಅಂತ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಏನು ಮಾಡಿದೆ, ಬೇಡ ಇದರಲ್ಲೇ ಕುಕ್ಕಿಂಗ್ ವೀಡಿಯೋಸು ಹಾಕೋಣ ಅಂದ್ಕೊಂಡೆ. ರಂಗೋಲಿ ವೀಡಿಯೋಸ್ ಕುಕ್ಕಿಂಗ್ ಆದ್ರೂ ಮುಖ ತೋರಿಸಿದಂಗೆ ವಾಯ್ಸ್ ಓವರ್ ಕೊಡ್ಕೊಂಡು ವೀಡಿಯೋಸ್ ಹಾಕ್ತಿದ್ದೆ. ಅದು ಪರವಾಗಿಲ್ಲ. ಹಂಗೆ ಹಿಂಗೆ ಒಟ್ಟು ವೀಡಿಯೋಸು ನನ್ನ ಮಕ್ಕಳು ಸಣ್ಣವಿದ್ವು, ನೋಡೋಣ ಅಂದ್ಕೊಂಡು ಕುಕ್ಕಿಂಗ್ ವೀಡಿಯೋಸು ರಂಗೋಲಿ ವೀಡಿಯೋಸು, ಒಂದಿನ ಕುಕ್ಕಿಂಗ್ ವೀಡಿಯೋಸ್ ಆದರೆ ಒಂದಿನ ರಂಗೋಲಿ ವೀಡಿಯೋಸ್, ಎರಡು ಒಂದೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ ಸ್ನೇಹಿತರೆ ನಾನು. ಆಮೇಲೆ ಇವು ಯಾಕೋ ಅಷ್ಟು ವ್ಯೂಸೇ ಇರ್ತಿದ್ದಿಲ್ಲಲ್ಲ. 1 ಇಯರ್ ಗ್ಯಾಪ್ ತೊಗೊಂಡೆ ಸ್ನೇಹಿತರೆ ನಾನು. 1 ಇಯರ್ ಗ್ಯಾಪ್ ತೊಗೊಂಡು ಹಿಂಗೆ ಕಾರ್ಟೂನ್ ವೀಡಿಯೋಸ್ ನೋಡ್ತಿದ್ದೆ, ಇವ್ರದ್ದು ವೀಡಿಯೋಸ್ ನೋಡ್ಕೊತಿದ್ದೆ. ಕಾರ್ಟೂನ್ ವೀಡಿಯೋಸ್ ಮುಖಾನ ತೋರಿಸಂಗಿಲ್ಲ, ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ. ನೋಡೋಣ ಅಂತಂದು ಒಂದು ಯಾರ್ದೋ ವಿಡಿಯೋ ನೋಡಿದೆ. ಅದು ಟ್ವಿನ್ ಕ್ರಾಫ್ಟ್ ಆ್ಯಪಿಂದ ಮಾಡೋದು ಅಂತ ಗೊತ್ತಾಯಿತು ಸ್ನೇಹಿತರೆ. ಟ್ವಿನ್ ಕ್ರಾಫ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡೆ, ಬಟ್ ಅದರಲ್ಲಿ ಕ್ಯಾರೆಕ್ಟರ್ಗಳು ನಮಗೆ ಫ್ರೀಯಾಗಿ ಸಿಗೋಂಗಿಲ್ಲ. ಕ್ಯಾರೆಕ್ಟರ್ ಫ್ರೀಯಾಗಿ ಸಿಗೋಂಗಿಲ್ಲಲ್ಲ. ಇದ್ದಿದ್ದು ಕ್ಯಾರೆಕ್ಟರ್ ಯೂಸ್ ಮಾಡಿಕೊಂಡು 1-2 ವೀಡಿಯೋಸ್ ಹಾಕಿದೆ, ಪರವಾಗಿದ್ದಿಲ್ಲ. ಒಂದು 500 500-600 ಹಂಗೆ ವ್ಯೂಸ್ ಬಂತು. ಆಮೇಲೆ ನನಗೇನು ಅನ್ನಿಸ್ತು, ಯಾಕೆ ನಾನು ಮಾಡಬಾರ್ದು ಕಾರ್ಟೂನ್ ವೀಡಿಯೋಸ್ ಅಂತಂದು ಕಾರ್ಟೂನ್ ವೀಡಿಯೋಸ್ ಹಾಕಲಿಕ್ಕೆ ಅದೇ ಅವ್ರೇನು ಫ್ರೀಯಾಗಿ ಕ್ಯಾರೆಕ್ಟರ್ ಕೊಟ್ಟಿರ್ತಾರಲ್ಲ, ಫ್ರೀಯಾಗಿ ಏನು ಕೊಟ್ಟಾರೋ ಅದನ್ನಷ್ಟೇ ಯೂಸ್ ಮಾಡಿಕೊಂಡು ಮಾಡಿದೆ. ಆಮೇಲೆ ಏನು ಅನ್ನಿಸ್ತು, ನಾನು ಅದು ಟ್ವಿನ್ ಕ್ರಾಫ್ಟ್ ಆ್ಯಪಲ್ಲೇ ನಮಗೆ ಇಂಥ ಸಬ್ಸ್ಕ್ರಿಪ್ಷನ್ ತೊಗೊಳೋದಿರುತ್ತಲ್ಲ, ಅದರಲ್ಲೇ ನಾನು 1200 ಏನೋ ಅದರದ್ದು ಸಬ್ಸ್ಕ್ರಿಪ್ಷನ್ ತೊಗೊಂಡೆ. ಅಂದರೆ ಸ್ಟಾರ್ಟಿಂಗ್ ನಾನು ಏನು ಮಾಡಿದೆ, ಮಂತ್ಲಿ 100 ರೂಪಾಯಿ ಹಾಕ್ಕೊತಿದ್ದೆ. 100 ರೂಪಾಯಿ ಹಾಕ್ಕೊಂಡು ಮಾಡಿದೆ. ಒಂದು 2-3 ತಿಂಗಳೇನೋ 100 ರೂಪೀಸ್ ಪೇ ಮಾಡ್ಕೊತ ಹೋದೆ. ಆಮೇಲೆ ಏನು ಮಾಡಿದೆ, ಒಂದು ವರ್ಷದ್ದಿತ್ತಲ್ಲ, 100 ರೂಪಾಯಿ ಹಾಕ್ಕೊತ ಹೋದರೆ ಸುಮ್ಮನೆ ಯೂಸ್ ಇಲ್ಲ. 1 ವರ್ಷದ ಪ್ಯಾಕ್ ತೊಗೊಳ್ಳೋಣ ಅಂತಂದು 1 ಇಯರ್ ಪ್ಯಾಕ್ ತೊಗೊಂಡೆ ಸ್ನೇಹಿತರೆ ನಾನು. ಅದರಲ್ಲಿ 1 ಇಯರ್ ಪ್ಯಾಕಲ್ಲಿ ನನಗೆ ಎಲ್ಲ ಕ್ಯಾರೆಕ್ಟರ್ ಬಂತು, ಡ್ರೆಸ್ ಚೇಂಜಿಂಗ್ ಎಲ್ಲ ಬಂತು. ಆವಾಗ ಪರವಾಗಿಲ್ಲ, ಹಾಕೋಣ ವೀಡಿಯೋಸ್ ಅಂತಂದು ಪ್ರಯತ್ನ ಪಟ್ಟೆ ಸ್ನೇಹಿತರೆ. ಆದರೆ ಏನಾದರೂ ನನಗೆ ದಿನ 2 ವೀಡಿಯೋಸ್ ಹಾಕ್ಲಿಕ್ಕೆ ಆಗಂಗೇ ಇಲ್ಲ. ಯಾಕಂದರೆ ಮಕ್ಕಳು ಇರ್ತಾವೆ ಮನೆಯಾಗ, ಅತ್ತೆ ಮಾವ ಇರ್ತಾರೆ. ಬಟ್ ಅವ್ರನ್ನ ಮ್ಯಾನೇಜ್ ಮಾಡಿಕೊಂಡು 2 ವೀಡಿಯೋಸ್ ಹಾಕೋಕ್ಕೆ ಆಗಂಗೇ ಇಲ್ಲ ಸ್ನೇಹಿತರೆ. ಒಂದೊಂದು ಅದು ಶಾರ್ಟ್ 3 ನಿಮಿಷದ್ದು 4 ನಿಮಿಷದ್ದು ಒಂದೊಂದು 2 ವೀಡಿಯೋಸ್ ಹಾಕ್ಕೊತ ಹೋದೆ. ಆಮೇಲೆ ವಿಡಿಯೋಸ್ ಹಾಕ್ಕೊತ ಹೋದೆ, ಪರವಾಗಿದ್ದಿಲ್ಲ, ವ್ಯೂಸ್ ಚೆನ್ನಾಗೇ ಇತ್ತು. ಅದರಿಂದನೇ ನಂದು ವಾಚ್ ಟೈಮು ಕೂಡ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಕಾರ್ಟೂನ್ ವೀಡಿಯೋಸಿಂದನೇ ವಾಚ್ ಟೈಮ್ ಕಂಪ್ಲೀಟ್ ಆಯಿತು. ನನಗೆ ಸ್ಟಾರ್ಟಿಂಗ್ ಗೊತ್ತಿಲ್ಲ, ಈ ಗೂಗಲಲ್ಲಿ ಫ್ರೀ ಮ್ಯೂಸಿಕ್ ಬರುತ್ತಲ್ಲ, ಫ್ರೀ ಮ್ಯೂಸಿಕ್ನ ನಾನು ಯೂಸ್ ಮಾಡಿಕೊಂಡು, ನನಗೆ ಯಾರೂ ಹೇಳಿಲ್ಲ ಸ್ನೇಹಿತರೆ. ಭಾಳ ಜನ ಕೇಳಿದೆ, ನಾನು ಫ್ರೀ ಮ್ಯೂಸಿಕ್ ಯೂಸ್ ಮಾಡಬಾರ್ದು ಅಂತ ಯಾರೂ ನನಗೆ ಹೇಳಲಿಲ್ಲ. ನಾನು ಫ್ರೀ ಮ್ಯೂಸಿಕ್ ಚೆನ್ನಾಗಿತ್ತಲ್ಲ, ವಿಲೇಜ್ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಂತಂದು ಸುಮ್ಮನೆ ಎಲ್ಲ ವೀಡಿಯೋಸ್ಗೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದು ಹಾಕೋ ಅಂತ ಹೋದೆ. ನೋಡಿರಿ, ನಾನು ಲಾಸ್ಟ್ ಮೋನೋ ಆಗೋ ಟೈಮಲ್ಲಿ ನಂದು ಎಷ್ಟು ಕಷ್ಟ ಆಯಿತು ಅಂದರೆ, ಮಾನಿಟೈಸೇಷನ್ ಆನ್ ಆಗಲೇ ಇಲ್ಲ ಸ್ನೇಹಿತರೆ ನಂದು ಚಾನಲ್ಲು. ಎಷ್ಟು ಕಷ್ಟಪಟ್ಟರು ನಾನೇ ಏನು ಮೋನೋ ಅಪ್ಲೈ ಮಾಡಿದೆ ಫಸ್ಟ್ ಟೈಮು. ರಿಜೆಕ್ಟ್ ಆಗಿ ಯಾವಾಗ ಬಂತು ರೀಯೂಸ್ಡ್ ಕಂಟೆಂಟ್ ಅಂತಂದು. ಆಮೇಲೆ ನಾನು ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ಐತಲ್ಲ ಸರ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ನಾನು. ಅವರು ಅದರಲ್ಲಿ ನಂಬರ್ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ, ಆ ನಂಬರಲ್ಲಿ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ನಾನು ವಾಟ್ಸಪ್ಪಲ್ಲಿ.
ಸರ್ ನನಗೆ ಇಷ್ಟು ಪೇಮೆಂಟ್ ಇಷ್ಟು ನಾನು ನಿಮ್ಮದು ಚಾನಲ್ ಮಾನೋ ಮಾಡಿಕೊಡ್ತೀನಮ್ಮ, ನಾನು ಇಷ್ಟ ಅಂತಂದು ಅಮೌಂಟ್ ತೊಗೊತೀನಿ. ಯಾರಾಗಿ ಫ್ರೀಯಾಗಿ ಯಾರೂ ಮಾಡಲ್ಲ ಸ್ನೇಹಿತರೆ, ಕಷ್ಟಪಟ್ಟೆಲ್ಲ ಮಾಡಿರ್ತಾರೆ, ಕೆಲಸ ಮಾಡ್ತಾರೆ, ದುಡ್ಡು ತೊಗೊತಾರೆ, ಅದರಲ್ಲೇನು ತಪ್ಪಿಲ್ಲ. ಆದರೆ ಸರು ದುಡ್ಡು ತೊಗೊಂಡ್ರು. ನನ್ನ ಚಾನಲ್ಲು ನಂದು ಸ್ಟಾರ್ಟಿಂಗ್ ನನಗೂ ಭಯ ಇತ್ತು, ನಮ್ಮದು ಚಾನಲ್ಲಿಂದು ಏನದು ಗೂಗಲ್ ಪಾಸ್ವರ್ಡ್ ಆಯಿತು, ಚಾನಲ್ ಇನ್ನೊಬ್ರ ಕೈಯಲ್ಲಿ ಕೊಡೋಕೆ ನನಗೆ ತುಂಬ ಭಯ ಅನ್ನಿಸ್ತು ಸ್ನೇಹಿತರೆ. ಯೋಚನೆ ಮಾಡಿದೆ, ಒಂದೆರಡು ದಿನ ನಮ್ಮ ಮನೆಯವ್ರನ್ನೂ ಕೇಳಿದೆ, ನೋಡು ನೀನು ಮಾಡಿದೀಯ ಚಾನಲ್ಲು, ನಿನ್ನ ಇಷ್ಟ ಅಂತ ಅಂದ್ರೆ ಅವರು. ಆಮೇಲೆ ನಾನು ವೈ ಹಳ್ಳಿ ಸೊಗಡು ಐತಲ್ಲ, ಅವರು ಸಿಸ್ಟರು ಅವರಿಗೆ ಕೇಳಿದೆ ನಾನು, ಇಲ್ಲ ನೀವು ಅವ್ರನ್ನ ಕೊಡಿ, ಅವರು ಏನು ಭಯ ಪಡೋಂಗೆ ಎಲ್ಲ ಅವರು ಸರ್ ಮಾಡಿಕೊಡ್ತಾರೆ ಅಂತ ಅಂದರು. ಆವಾಗ ನಾನು ಸರ್ ಕಡೆ ಎಲ್ಲ ನಾನು ಇದ್ರದ್ದು ಗೂಗಲ್ ಏನು ಪಾಸ್ವರ್ಡು ಅದನ್ನೆಲ್ಲ ಸರ್ಗೆ ಹೇಳಿ ಚಾನಲ್ನ ಅವ್ರ ಕೈಯಲ್ಲಿ ಕೊಟ್ಟೆ. ಅವರು ಎಲ್ಲ ಚೆಕ್ ಮಾಡಿದರು ಸರು, ಮಾಡಿದರು. ಆಮೇಲೆ ಇದು ಟೈಟಲ್ಲು ತಮ್ನೈಲು ಅವೆಲ್ಲ ಏನು ಮಾಡಿದ್ದೀರಾ ನೀವು, ರಿಪೀಟ್ ಹಳ್ಳಿ ಜೀವನ ಅನ್ನೋದು ಭಾಗ 1, 2 ಆದ್ರೂ ಅದು ರೀಯೂಸ್ಡ್ ಆಗುತ್ತೆ, ಅವನ್ನೆಲ್ಲ ತಕ್ಕೊಳ್ತಾ ಬರ್ರಿ ಅಂತ ಅಂದರೆ ಸರ್. ಅವನ್ನೆಲ್ಲ ತೆಗೆದೆ ನಾನು. ಅದನ್ನು ತೆಗೆದು 1 ತಿಂಗಳಾದಮೇಲೆ ನನಗೆ ಮತ್ತೆ ರೀಅಪ್ಲೈ ಇತ್ತು. ರೀಅಪ್ಲೈ ಮಾಡಿದ ಮೇಲೆ ಮತ್ತು ರಿಜೆಕ್ಟ್ ಆಗಿ ಬಂತು ನಂದು ಚಾನಲ್ಲು, ಮತ್ತು ರಿಜೆಕ್ಟ್ ಆಗಿ ಬಂತು. ತುಂಬ ಬೇಜಾರಾಯಿತು. ಮತ್ತು ಎಲ್ಲ ಒಂದು ಸ್ವಲ್ಪ ಟೈಟಲ್ಲು ತಮ್ನೇಲು ಅವನ್ನೆಲ್ಲ ನಾವು ಇದನ್ನು ಸರಿ ಮಾಡಿದ್ರೆ ಮತ್ತು ಯಾಕೆ ರಿಜೆಕ್ಟ್ ಆಗಿ ಬಂತು ಅಂತಂದು ಬೇಜಾರಾಯಿತು ಸ್ನೇಹಿತರೆ. ಇವಾಗ 1 ತಿಂಗಳಾದಮೇಲೆ ಮತ್ತೆ ಇನ್ನೊಂದು ಸರಿ ಚಾನ್ಸ್ ಅಂದರೆ 3 ತಿಂಗಳಾದಮೇಲೆ ಇತ್ತು ನಂದು. ಒಂದು ಚಾನ್ಸಲ್ಲೇ ನಾನು ಯೂಸ್ ಮಾಡ್ಕೊಂಡಿದ್ದೆ ಸರ್ ಕೈಯಲ್ಲಿ, ಇನ್ನೊಂದು ಚಾನ್ಸಿಗೆ ಅಂತಂದು ಸರ್ ಕಡೆ ಕೊಟ್ಟ ಮೇಲೆ ಇನ್ನೊಂದು ಚಾನ್ಸ್ ಅದು ಹೋಯ್ತು. ಇನ್ನೊಂದು ಚಾನ್ಸು 3 ಮಂತ್ಸ್ ಆದಮೇಲೆ ಇತ್ತಲ್ಲ, ವೇಟ್ ಮಾಡಿರಿ 3 ತಿಂಗಳಾದಮೇಲೆ, ಅಷ್ಟರಲ್ಲಿ ಏನೇನು ಸರಿ ತಪ್ಪುಗಳಿರ್ತಾವೆ ಎಲ್ಲ ತಿದ್ಕೊಳ್ರಿ ಅಂತಂದು ಸರ್. ನಾನು ಒಂದಿಷ್ಟು ಇದು ಮಾಡ್ತೀನಿ, ನೀವು ನೋಡಿರಿ, ಎಲ್ಲ ಕ್ಲಿಯರ್ ಮಾಡಿಕೊಂಡು ಮೋನೋಗೆ ಅಪ್ಲೈ ಮಾಡೋಣ ಅಂತ ಸರ್ ಹೇಳಿದರು. ಆಮೇಲೆ ಆಯಿತು ಸರ್, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊತ ಬಂದೆ ನಾನು. 3 ಮಂತ್ಸ್ ಆದಮೇಲೆ ಮತ್ತೆ ಮೋನೋಗೆ ಅಪ್ಲೈ ಮಾಡಿದ್ವಿ. ಎಲ್ಲ ಮೋನೋಗೆ ಅಪ್ಲೈ ಮಾಡಿದ ಮೇಲೆ ಮತ್ತು ಒಂದಿಷ್ಟು ಚೇಂಜಸ್ ಎಲ್ಲ ಮಾಡಿದೆ, ಒಂದಿಷ್ಟು ವೀಡಿಯೋಸ್ ಪ್ರೈವೇಟಿಗೆ ಹಾಕ್ಕೊಂಡೆ. ಎಲ್ಲ ಆದಮೇಲೂ ಮತ್ತು ರಿಯೂಸ್ಡ್ ಅಂತ ಬಂತು. ರಿಯೂಸ್ಡ್ ಅಂತ ಬಂದಮೇಲೆ ಸರು ಏನು ಮಾಡಿದರು, ಮತ್ತು ರಿಯೂಸ್ಡ್ ಬಂತು, ಅಪೀಲ್ ಹಾಕೋಣ ಅಂತ ಅಂದರು ಸರ್. ಸರ್ ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಂತ ನಾನು ಅಪೀಲಿಗೆ ಅಪ್ಲೈ ಮಾಡಿದ್ವಿ ಸರ್. ನಾನು ಅಪೀಲ್ ಮಾಡಿದ್ವಿ. ಅಪೀಲ್ ಮಾಡಿ 2 ದಿನ ವೇಟ್ ಮಾಡಿದೆ ನಾನು, ವೀಡಿಯೋಸ್ ಹಾಕಂಗಿರಲಿಲ್ಲ ಅವತ್ತಿಂದ. ಒಂದು 2-3 ದಿವಸ ವೇಟ್ ಮಾಡಿದ್ಮೇಲೆ ಅಪೀಲು ರಿಜೆಕ್ಟ್ ಆಗಿ ಬಂತು. ಸರ್ ಬೇಡ ಸರ್, ನನಗೆ ಬೇಜಾರಾಗೈತಿ, ಈ ಚಾನಲ್ ಬಿಟ್ಬಿಡೋಣ, ಇನ್ನೊಂದು ಚಾನಲ್ ಮಾಡ್ತೀನಿ ಸರ್ ನಾನು ಅಂತ ಅಂದೆ ಸರ್ ಇದ್ರಿಗೆ. ಅವ್ರು ಏನಂದ್ರೆ, ಸರ್ ಇಲ್ಲಮ್ಮ ನಿಮ್ಮದು ಚಾನಲ್ ವ್ಯೂಸ್ ಚೆನ್ನಾಗೈತಿ, ಈ ಚಾನಲ್ ಬಿಡಬೇಡ್ರಿ, ಈ ಚಾನಲ್ ಮೇಲೆ ಕೆಲಸ ಮಾಡಿರಿ, ನಿಮ್ಮದು ವ್ಯೂಸ್ ಚೆನ್ನಾಗೈತಿ ಅಂತಂದು ಸರ್ ಹೇಳಿದರು. ಸರ್ ಹೇಳ್ತಿದ್ದಾರಲ್ಲ ಅಂತಂದು ಸರಿ ಸರ್ ಆಯಿತು ಹಂಗೆ ಮಾಡೋಣ ಅಂತಂದು ಅಪೀಲ್ ರಿಜೆಕ್ಟ್ ಆಗಿ ಬಂದ ಮೇಲೆ ನನಗೆ ನೆಕ್ಸ್ಟ್ ಇನ್ನೊಂದು ಸರಿ ಅಪ್ಲೈ ಮಾಡೋಕ್ಕೂ ಟೈಮ್ ಇತ್ತು. ಇನ್ನೂ ಟೈಮ್ ಐತಮ್ಮ ನಿಂದು, ನೋಡೋಣ ವೀಡಿಯೋಸ್ ಹಾಕ್ಕೊತ ಹೋಗು, ಅಲ್ಲಿ ನೋಡೋಣ ಮುಂದೆ ಏನಾಗುತ್ತೋ ಅಂತಂದು. ಸರ್ ನೀವು ಹೆಂಗೆ ಹೇಳ್ತೀರ ಹಂಗೆ ಅಂತ ಮತ್ತೆ ವೀಡಿಯೋಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಳೆ ವೀಡಿಯೋಸ್ ಎಲ್ಲ ಪ್ರೈವೇಟಿಗೆ ಹಾಕ್ಕೊಂಡೆ, ಎಲ್ಲ ವೀಡಿಯೋಸು, ಕುಕ್ಕಿಂಗ್ ವೀಡಿಯೋಸ್, ರಂಗೋಲಿ ವೀಡಿಯೋಸ್. ಆಮೇಲೆ ನಂದು ಚಾನಲ್ ನೇಮ್ ನಾನು ಒಂದು 3 ಟೈಮ್ಸ್ ಚೇಂಜ್ ಮಾಡಿದೆ. ಫಸ್ಟಿಗೆ NN ರಂಗೋಲಿ ಹಾರ್ಟ್ ಕುಕ್ಕಿಂಗ್ ಚಾನಲ್ ಅಂತ ಇಟ್ಟೆ, ಆಮೇಲೆ ಉತ್ತರ ಕರ್ನಾಟಕ ಕಾಮಿಡಿ ಅಂತ ಇಟ್ಟೆ, ಆಮೇಲೆ ಜ್ಯೋತಿ ಕನ್ನಡ ಚಾನಲ್ ಅಂತ ಇಟ್ಟೆ. ಇವು 3 ಹೆಸರು ಹಿಂಗಾಗಿದ್ದಕ್ಕೆ ಅದು ಈ ಥರ ಪ್ರಾಬ್ಲಮ್ ಆಗೈತಮ್ಮ, ಇವನ್ನೆಲ್ಲ ಬಿಡು, ನಾನು ಒಂದು ನಿಮ್ಮದು ಏನು ಹೆಸರು ಇಡಬೇಕಂತ ಇದ್ದೀರಾ ಅಂತ ಕೇಳಿದ್ರು ಸರ್. ನಾನು ಜ್ಯೋತಿ UK ಸ್ಟೋರೀಸ್ ಅಂತ ಇಡ್ರಿ ಸರ್ ಅಂತ ಹೇಳಿದೆ. ಅವರೇ ನಂದು ಎಲ್ಲ ಡಿಸ್ಕ್ರಿಪ್ಷನ್ ಆಯಿತು, ಚಾನಲ್ ಲೋಗೋ ಆಯಿತು, ಸರ್ ಎಲ್ಲ ಕ್ರಿಯೇಟ್ ಮಾಡಿಕೊಟ್ರು ನನಗೆ. ಅವತ್ತಿಂದ ಹಳೆ ವೀಡಿಯೋಸ್ ಐತಲ್ಲಮ್ಮ, ನೀವೆಲ್ಲ ಮಿಕ್ಸ್ ಹಾಕಿದ್ದೀರಾ, ಮಿಕ್ಸ್ ಕಂಟೆಂಟ್ ಆಗೈತಲ್ಲ, ಹಾಗಾಗಿ ನಿಮ್ಮದು ರಿಯೂಸ್ಡ್ ಅಂತ ಬರ್ತಾ ಐತಿ, ಎಲ್ಲ ತೆಗೆದುಬಿಡ್ರಿ, ಎಲ್ಲ ಪ್ರೈವೇಟಿಗೆ ಹಾಕ್ಕೊಂಬಿಡ್ರಿ, ನೋಡೋಣ ಅಂತ ಅಂದ್ರೆ ಸರ್. ಎಲ್ಲ ಪ್ರೈವೇಟ್ ಹಳೆ ವೀಡಿಯೋಸ್ ನಾನು ಎಷ್ಟು ವೀಡಿಯೋಸ್ ಹಾಕಿದ್ದೀನಲ್ಲ ಎಲ್ಲ ವೀಡಿಯೋಸು ಪ್ರೈವೇಟಿಗೆ ಹಾಕ್ಕೊತ ಬಂದೆ. ಅಪೀಲ್ ಹಾಕಿದ ಮೇಲಿಂದ ವೀಡಿಯೋಸ್ ಏನೈತಿ ಅದಕ್ಕೆ ಆ ಮ್ಯೂಸಿಕ್ ಹಾಕ್ತಿದ್ದಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅದೇ ಏನಾದರೂ ಇದು ಇನ್ಶಾರ್ಟ್ ಆ್ಯಪಲ್ಲಿ ಏನದು ಬರ್ಡ್ಸ್ ಕೂಗೋದಾಯಿತು, ಅನಿಮಲ್ಸ್ ಕೂಗೋದಾಯಿತು, ಈ ಥರದ್ದು ಅಷ್ಟೇ ಹಾಕ್ಕೊತ ಬಂದೆ ನಾನು. ಆಮೇಲಿಂದ ಏನಾಯಿತು, ಮತ್ತೆ ನಂದು ಮೋನೋಗೆ ಅಪ್ಲೈ ಮಾಡಿದೆ, ಮತ್ತು ವಾಚ್ ಟೈಮ್ ಲೆಸ್ ಆಯಿತು. ಯಾಕಂದರೆ ಹಳೆ ವೀಡಿಯೋಸ್ ಎಲ್ಲ ನಾನು ಪ್ರೈವೇಟಿಗೆ ಹಾಕ್ಕೊಂಡ್ಬಿಟ್ಟೀನಿ. ಹಳೆ ವೀಡಿಯೋಸ್ ಪ್ರೈವೇಟಿಗೆ ಹಾಕ್ಕೊಂಡ್ರೆ ಮತ್ತು ವಾಚ್ ಟೈಮ್ ಲೆಸ್ ಆಗೈತೆ ನಂದು. ಅದನ್ನು ಕಂಪ್ಲೀಟ್ ಮಾಡಿಕೊಡ್ರಿ, ಮೋನೋ ಆಗುತ್ತೆ ಅಂತ ಸರ್ ಅಂದರು. ಹೌದಾ ಸರ್ ಆಗುತ್ತಾ ಅಂದರೆ ಮತ್ತು ಮಾಡ್ಕೊತೀನಿ ಬಿಡ್ರಿ ಅಂತ 1-2 ದಿವಸದಲ್ಲಿ ನಂದು ಏನು 300 ಸಮಥಿಂಗ್ ಏನೋ ಇತ್ತು ಅಷ್ಟೇ ಕಂಪ್ಲೀಟ್ ಆಗೋದು. ಅದನ್ನೂ ಕಂಪ್ಲೀಟ್ ಮಾಡಿಕೊಂಡೆ.
ಅದು ಕಂಪ್ಲೀಟ್ ಆದ ತಕ್ಷಣ ಮೋನೋಗೆ ಅಪ್ಲೈ ಮಾಡಿದೆ, ಅದು ರಿಜೆಕ್ಟ್ ಆಗಿ ಬಂತು. ಮತ್ತು ರಿಯೂಸ್ಡ್ ಕಂಟೆಂಟ್ ಅಂತಲೇ ಬಂತು. ಅಯ್ಯೋ ತಲೆ ಕೆಟ್ಟೋಯ್ತು ಸರ್, ಬೇಡ ಬಿಡ್ರಿ ಸರ್, ಮತ್ತು ರಿಯೂಸ್ಡ್ ಕಂಟೆಂಟ್ ಅಂತ ಬಂತು, ಏನು ಸರ್ ಇದು ಹಿಂಗೆ ಅಂತಂದು ಸರ್ನ ಕೇಳಿದರೆ, ನೋಡೋಣಮ್ಮ ಅಪೀಲ್ ಇದೊಂದು ಸರಿ ಅಪೀಲ್ ಹಾಕೋಣ, ಅಪೀಲ್ ಅದೇನಾದರೂ ರಿಜೆಕ್ಟ್ ಆಗಿ ಬಂತು ಅಂದರೆ ನೀವು ಇನ್ನೊಂದು ಚಾನಲ್ ಬೇಕಂದ್ರೆ ಮಾಡೋಣ ಅಂತ ಸರ್ ಹೇಳಿದರು. ಸರ್ ಹೇಳಿದ್ರಲ್ಲ, ಸರಿ ಸರ್ ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಂತಂದು ಅಪೀಲಿಗೆ ವಿಡಿಯೋ ಮಾಡಿ ಕಳಿಸ್ರಿ ಅಂತಂದೆಲ್ಲ ಹೇಳಿದರು. ಎಲ್ಲ ಸರ್ ಹೇಳ್ಕೊಟ್ಟಂಗೆ ನಾ ಎಲ್ಲ ಅಪೀಲ್ ವಿಡಿಯೋ ಮಾಡಿ ಅಪೀಲ್ ಹಾಕಿದ್ವಿ. ಸರ್ ಅಪೀಲ್ ಹಾಕಿದರು. ಅಪೀಲ್ ಹಾಕಿದ ಮೇಲೆ ಮೋನೋಗೆ ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿದ ಮೇಲೆ ಇವತ್ತು ಮಧ್ಯಾಹ್ನ ಮೋನೋಗೆ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ನಂದು ಅಪೀಲ್ ಸಕ್ಸಸ್ಫುಲಿ ಇದು ಸರಿ ಹೋಯಿತು. ಎಷ್ಟು ಖುಷಿ ಆಯಿತು ಅಂದರೆ ಸ್ನೇಹಿತರೆ, ನನಗೆ 4 ವರ್ಷದ ಪರಿಶ್ರಮ ಇದು. ನಾನು ಮನೆಯಲ್ಲಿ ಮಕ್ಕಳು ನೋಡಿಕೊಂಡು, ಮನೆ ನೋಡಿಕೊಂಡು, ಅತ್ತೆ ಮಾವನ ನೋಡಿಕೊಂಡು ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಚಾನಲ್ ಮಾಡಿದಕ್ಕೂ ಸಾರ್ಥಕ ಅನ್ನಿಸ್ತು ಅಂತ. ಆಮೇಲೆ ಏನು ಮಾಡಿದೆ, ಅಪೀಲ್ ಸಕ್ಸಸ್ಫುಲ್ ಆಯಿತು ಅಂದಮೇಲೆ ಸರ್ಗೆ ನಾನು, ಸರ್ ತುಂಬ ಥ್ಯಾಂಕ್ಸ್ ಸರ್, ನಿಮ್ಮಿಂದನೇ ನನ್ನ ಚಾನಲ್ಲು ಏನದು ಮೋನೋ ಆಯಿತು ಅಂತ ಸರ್ಗೆ ಥ್ಯಾಂಕ್ಸ್ ಹೇಳಿದೆ. ಸರಿ ನಮ್ಮ ಒಂದು ವಿಡಿಯೋ ಮಾಡೋಣ, ನೀವು ಏನಂದ್ರೆ ಸರ್ ಈ ಥರ ಹಿಂಗೆ ನಮ್ಮ ಚಾನಲ್ ಮೇಲೆ ಮಾಡ್ತೀರಾ ಅಂತ ಕೇಳಿದರು ಸರ್. ಬಟ್ ನಾನು ಸರ್ ಇಲ್ಲ ಸರ್, ನನಗೆ ಮುಖ ತೋರಿಸಿ ವಿಡಿಯೋ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ನಾನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ, ನಿಮ್ಮ ಎಲ್ಲದನ್ನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ ಸರ್. ನಾನು ನನಗೆ ಯಾವ ಥರ ನೀವು ಸಪೋರ್ಟ್ ಮಾಡಿದ್ರಿ ಅನ್ನೋದನ್ನು ಎಲ್ಲ ನಾನು ಹೇಳ್ತೀನಿ ಅಂತ ಹೇಳಿದೆ ಸರ್. ಸರಿನಮ್ಮ ಅಂತ ಅಂದರು. ಆಮೇಲಿಂದ ನಾನು ಮತ್ತೆ ಒಂದು 3 ಡೇಸ್ ಆದಮೇಲಿಂದ ನಂದು ಮೋನೋ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅದೇನು ಹೇಳೋಂಗಿಲ್ಲ ನಾವು. ಇವಾಗ ಸದ್ಯಕ್ಕೆ ಅದೇ $100 ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದೇ ಪ್ರಯತ್ನದಲ್ಲಿದ್ದೀನಿ ಸ್ನೇಹಿತರೆ. ಇದು ನನ್ನ ಯೂಟ್ಯೂಬ್ ಜರ್ನಿ. ಇವತ್ತಿನ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದರೆ ಗೊತ್ತಾಗುತ್ತೆ ಹಿಂಗೆ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿ ಯಾವ ಥರ ನಡೀತಾ ಇದೆ ಅನ್ನೋದು. ನಿಮಗೆ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಡೈಲಿ ಕಾರ್ಟೂನ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಧನ್ಯವಾದಗಳು.